ಮಂಗಳೂರಿನ ಪ್ರಧಾನ ಆರೋಗ್ಯ ಕೇಂದ್ರ ಇಂಡಿಯಾನಾ ಹಾಸ್ಪಿಟಲ್ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್ ಕರಾವಳಿ ಕರ್ನಾಟಕದಲ್ಲಿ ಮೊದಲ ಇಂಪ್ಲಾಂಟೇಷನ್ ಅನ್ನು ಪ್ರದರ್ಶಿಸುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಎಂದು ಇಂಡಿಯಾನಾ ಆಸ್ಪತ್ರೆಯ ಮುಖ್ಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ವಯಸ್ಸಾದ ಹೃದಯ ರೋಗಿಗಳಿಗೆ ಪ್ರಪಂಚದಾದ್ಯಂತ ಚಿಕಿತ್ಸೆ ನೀಡುವ ರೀತಿಯಲ್ಲಿ ತವಿಕ್ರಾಂತಿ ತಂದಿದೆ. ಈ ವಿಧಾನವನ್ನು ಭಾರತದ ಕೆಲವು ಉನ್ನತ ಆಸ್ಪತ್ರೆಗಳು ಅಳವಡಿಸಿಕೊಂಡಿದೆ. ಇದೀಗ ಇಂಡಿಯಾನಾದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳೊಂದಿಗೆ ವೇಗವನ್ನು ಇಟ್ಟುಕೊಂಡು ಕರಾವಳಿ ಕರ್ನಾಟಕದಲ್ಲಿ ಈ ವಿಧಾನವನ್ನು ಮೊದಲು ಕೈಗೊಂಡಿದ್ದೇವೆ ಎಂದರು. Recently we have done one of the very important procedure. It is called TAVI. Now, as a cardiologist, medical fraternity, last 10 years we were waiting for this TAVI to evolve in the world. TAVI concept started 10 years back in the world, in Germany. What is TAVI? TAVI is the replacement of the aortic valve. One of the valve, heart has got 4 valves. Out of that, one valve is most important. 2 valves are very important. One is mitral valve, other one is aortic valve. These are very important valves. This aortic valve is damaged. It has to be replaced by mechanical steel valve. By opening the heart, this surgery to be done. Last 50 years, this surgery is happening all over the world. But the new concept of TAVI is, instead of opening the heart, you do the same change of the valve without opening the heart. ಸುದ್ದಿಗೋಷ್ಠಿಯಲ್ಲಿ ಇಂಡಿಯಾನಾ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅನಿಲ್ ಕುಂಬ್ಳೆ, ಡಾಕ್ಟರ್ ಮದನ್, ಡಾಕ್ಟರ್ ಮನ್ಸೂರ್, ಡಾಕ್ಟರ್ ಲತಾ ಉಪಸ್ಥಿತರಿದ್ದರು.